ನಿನಗೆ ದುರಾಶಿ ಎಂಬ ಕಿಚ್ಚನ್ನು ಹಚ್ಚಿದೆ. ಲೇ ಸಮರ್ಥ, ನಾನು ಬಯಸಿದ ಹೂವನ್ನು ನೀನು ಪಡೆದುಕೊಂಡು ಆ ಬ್ರಹ್ಮ ಬರೆದ ಹಣೆಬರ ಬದಲಾಯಿಸಲಾಗದು ಎಂಬುದನ್ನು ನೀನು ನಿಜ ಮಾಡಿ ತೋರಿಸಿದ ಸಮರ್ಥ. ನಿನ್ನ ಮುಂದಿನ ಜೀವನ ಈ ಭೂಮಿ ಮೇಲೆ ನಾನೇಕೆ ಹುಟ್ಟಿ ಬಂದೆ, ಇಂಥವರನ್ನು ನಾನೇಕೆ ಎದುರು ಹಾಕಿಕೊಂಡೆ ಎಂದು ನರಳಿ ನರಳಿ ಸಾಯಬೇಕು. ಈ ನಾನೆಂದ್ರ ಕುತಂತ್ರದ ಜಾಲದಲ್ಲಿ ಮೊದಲು ಪ್ರಿಯಶಿಯ ಮಿಲನ, ಆಮೇಲೆ ಗೌಡನ ಮರಣ. ಅರ್ಜೆಂಟಾಗಿ ನಾನು ಹೋಗ್ಬೇಕು, ನನಗೆ ತಾಳಿ ತಾಳಿ ಬಿಡುತ್ತೇನೆ, ಆದರೆ ಆಕಾಶದಲ್ಲಿ ಮಿನುಗುತ್ತಿರುವ ಚುಕ್ಕಿ ಯಾರೆಂದು ತಿಳಿದುಕೊಳ್ಳುವುದೇ? ಆಕಾಶದಲ್ಲಿ ಹಾರುವ ಅಕ್ಕಿ ಆದ್ರೇನು, ಭೂಮಿ ಮೇಲೆ ಮಿನುಗುವ ತಾರೆ ಆದ್ರೇನು? ನಾನು ಅರ್ಜೆಂಟಾಗಿ ಹೋಗ್ಬೇಕು, ನನಗೆ ದಾರಿ ಬಿಡು. ಸುರಸುಂದರಿಗೆ ಅಂತ ಅರ್ಜೆಂಟ್ ಕೆಲಸವೇನು? 10 ನಿಮಿಷ ನಿಂತು ನನ್ನ ಜೊತೆ ಮಾತನಾಡುವಷ್ಟು ಸಮಯವಿಲ್ಲವೇ ನಿನಗೆ? 10 ನಿಮಿಷ ಬೇಕೆ? 10 ಗಂಟೆ ಆದ್ರೂ ನಿನ್ನ ಜೊತೆಯಲ್ಲಿ ನಿಂತು ಮಾತಾಡ್ಬೋದು, ಆದ್ರೆ ನನ್ನ ಕೆಲಸವನ್ನು ನೀನು ಮಾಡ್ತಾ ಅಂದ್ರೆ ಮಾತ್ರ. ನಿನ್ನ ಮನಸ್ಸಿನಲ್ಲಿರುವ ಮಾತನ್ನು ಹಾಗೆ ಇಟ್ಟುಕೊಂಡರೆ ಮಣ್ಣಿನಂತೆ ಕೊಳೆತು ಹೋಗುತ್ತದೆ. ಅದೇನಂತ ಹೇಳಿದ್ರೆ ತಾನೇ ನಾನು ಗಮನ ಅಲ್ಲ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನು ತಪ್ಪೇ. ಆದ್ರೆ ಆ ಪ್ರಶಾಂತ ಗೌಡನ ಮನೆಯಿಂದ ಸರ್ವನಾಶ ಮಾಡಿ ಅದಕ್ಕೆ ನೀನು ಅಧಿಪತಿಯಾಗಿ ಮೆರಿಬೇಕು, ಅದೇ ನನ್ನ ಆಸೆ. ಶತ್ರುವಿನ ಶತ್ರು ನನಗೆ ಮಿತ್ರ. ಸೂರ್ಯ ಹೊತ್ತು ಮುಳುಗಿ ಮತ್ತೆ ಬೆಳಕು ಚೆಲ್ಲಿದ ಹಾಗೆ ನನ್ನ ಸೇರೆಂಬ ಕಿಡಿಗಿ ನೀನು ಬೆಂಕಿಯಾಗುತ್ತೇನೆ ಎಂದರೆ ಮಾತ್ರ ನಾನು ಹೇಳಿದ ಆ ಪ್ರಶಾಂತ ಗೌಡನ ಸಾಮ್ರಾಜ್ಯಕ್ಕೆ ನೀನು ಕಾಲಿಡಬೇಕು. ಹಾಗಾದ್ರೆ ಆ ಮನೆಗೆ ನಾನು ಹೇಗೆ ಸೇರ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಹುಚ್ಚಿ, ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಷ್ಟೇ. ಮುಂದಿನ ಕಾರ್ಯ ನನ್ನದು. ಆಯ್ತು, ತನ್ನ ಹೆಸರು ಏನಂತ ಹೇಳಿಲ್ಲ. ನನ್ನ ಹೆಸರು ನಾಗೇಂದ್ರ ಅಂತ. ನಾಗೇಂದ್ರ, ನೋಡಿ ಇವತ್ತು ಯಾಕೋ ತುಂಬಾ ಚಳಿ ಅನಿಸ್ತಾ ಇದೆಯಲ್ಲ? ಓಹೋ, ಸೌಂದರ್ಯ ದೇವತೆಗೆ ಖುಷಿಯಪ್ಪಗೆ ಬೇಕೇನು? ನೋಡಿ, ಹುರಿಯುವ ಸೂರ್ಯ ಮಳೆದಲ್ಲೇ ಇರುವಾಗ ಮತ್ತೇನು ಬೇಕು ನೀವೇ ಹೇಳಿ. ಹಾಗಾದರೆ ಇದೇ ಸಮಯದಲ್ಲಿ ಒಂದು ಉತ್ಪಾದ ಗೀತೆಯನ್ನು ಹಾಡಬಾರದೆ? ನನಗೆ ಬಂದ್ರೆ ನಾನು ನಿಮ್ಮ ಜೊತೆಗೆ ಹಾಡು.
ಹಿಂದೆ ಹೋಗು. ನಿನ್ನಿಂದ ಪ್ರಶಾಂತ ಗೌಡನ ಆಸ್ತಿಯನ್ನು ಕಬಳಿಸಿಕೊಂಡು ಆಸ್ತಿಯನ್ನೆಲ್ಲ ನನ್ನ ಎದುರಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ.